ಪಾಪ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಸಂವಿಧಾನದ ಪುಸ್ತಕ ಲೋಕಸಭೆಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡಿಸ್ತಾರೆ. ಯಾವಾಗಲೂ ನೋಡಿದ್ದೀವಿ. ಮಾತೆತ್ತಿದ್ರೆ ಪರಿಶಿಷ್ಟ ವರ್ಗಕ್ಕೆ, ಪರಿಶಿಷ್ಟ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಟ್ಟಿರ್ತಕ್ಕಂಥವ್ರು ಕಾಂಗ್ರೆಸ್ಸೇ ಅಂತಕ್ಕಂಥದ್ದನ್ನು ಬೆಂತಟ್ಕೋತಾರೆ. ಆದರೆ ಇವತ್ತು ನಮ್ಮ ಜಿಲ್ಲೆನಲ್ಲಿ ಏನಾಗಿದೆ, ತಮಗೆ ಗೊತ್ತಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಎಲ್ಲ ಕಡೆ ಹರಿದಾಡಿದೆ ಸುದ್ದಿ. ಏನಂತ, ಹೀಗೆ ಇದೇ ರೀತಿ ಮುಂದುವರಿಸಿದ್ರೆ ಹೊಡಿತೀವಿ, ಇನ್ನೊಂದು ಮಾಡ್ತೀವಿ, ದಾಳಿ ಮಾಡ್ತೀವಿ, ಈ ರೀತಿಯಾದಂಥ ಬೆದರಿಕೆಗಳು, ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ಮಾತುಗಳು ಆಡಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಮಾರನೇ ದಿನ ಪಾಪ ಅವನು ಯಾರೋ ಅಮಾಯಕನ ಮೇಲೆ ಇವತ್ತು ಹಲ್ಲೆ ಮಾಡಿದ್ದಾರೆ. ಇವತ್ತು ಆಸ್ಪತ್ರೆಯಲ್ಲಿ ಇದ್ದಾರೆ. ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅವ್ರನ್ನ. ಇದು ಹಿಂದೆ ಎಂದಾದರೂ ನಡೆದಿದೆಯಾ ಈ ರೀತಿ ಘಟನೆಗಳು ಈ ಜಿಲ್ಲೆನಲ್ಲಿ? ದಯಮಾಡಿ ತಾವುಗಳು ಹೇಳಬೇಕು. ಯಾಕೆಂದರೆ ನಾವು ಆಡಳಿತ ಮಾಡಿದ್ದೀವಿ, ಜನ ನಮಗೂ ಅಧಿಕಾರ ಕೊಟ್ಟಿದ್ರು. ಬಟ್ ಈ ರೀತಿ ಹೇಳಿ ಮಾಡ್ತಕ್ಕಂಥದ್ದು, ಈ ಹೇಳ್ದೇನೆ ಮಾಡ್ತಕ್ಕಂಥದ್ದಲ್ಲ. ಇದು ಹೇಳಿ ಇಲ್ಲ ನಾವು ಹಿಂಗೆ ಮಾಡ್ತೇವೆ ಅಂತ ಹೇಳಿ ಪಾಪ ಅವ್ರು ಯಾರೋ ಪರಿಶಿಷ್ಟ ವರ್ಗದವ್ರಿಗೆ, ಅಮಾಯಕನಿಗೆ ಇವತ್ತು ದಾಳಿ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಕೂಡ ಈ ಜಿಲ್ಲೆ ಜನತೆ ಮೆಚ್ತಾರ? ಮುಂದೆ ಬುದ್ಧಿ ಕಲಿಸ್ತಾರೆ. ಬನ್ನಿ. ಥ್ಯಾಂಕ್ ಯು ಸರ್. ಈಗ ಅದನ್ನೇ DCM ಅವರು ಹೇಳಿರುವಂಥದ್ದು ಸತ್ಯಗಾಲ ತಂದಿರೋದನ್ನ ಎಲ್ಲ ಅವರೇ ಹೇಳ್ಕೊಳ್ತಾರೆ. ಅವ್ರು ಎಷ್ಟು ತಗೊಳ್ತಾರೆ? ಅಯ್ಯೋ ಪಾಪ, ಈಗ ನೋಡಿ DCM ಅವ್ರಿಗೆ, ಅವರು ಕೂಡ ಕ್ಯಾಬಿನೆಟಲ್ಲಿ ಇದ್ದರು. ಸನ್ಮಾನ್ಯ ಕುಮಾರಣ್ಣವ್ರು ಮುಖ್ಯಮಂತ್ರಿಗಳಾದಾಗ ಕುಮಾರಣ್ಣವರು ಕ್ಯಾಬಿನೆಟಲ್ಲಿ ಇಟ್ಟು ಏನು ಒಂದು DPR ರೆಡಿ ಮಾಡಿ, ಟೆಂಡರ್ ಕಾಲ್ ಮಾಡಿ, ಏನು 540 ಕೋಟಿ ರೂಪಾಯಿ ಹಣಕಾಸನ್ನು ಬಿಡುಗಡೆ ಮಾಡಿ ಚಾಲನೆ ಕೊಟ್ರಲ್ಲ. ವರ್ಕು ಯಾರು ಮಾಡಿದವರು? 540 ಕೋಟಿ ಕೊಟ್ಟವ್ರು ಯಾರು ಸತ್ಯಗಾಲಕ್ಕೆ? ಈಗ ಬಂದ್ಬಿಟ್ಟು ಅವಲಾಸ ಕೆಲಸ ಮಾಡೋದು ಬೇಡ ದಯವಿಟ್ಟು. ಈ ಜಿಲ್ಲೆ ಜನಕ್ಕೆ ಗೊತ್ತಿದೆ ಯಾರು ಸತ್ಯಗಾಲದ ಪ್ರಾಜೆಕ್ಟ್ಗೆ ಯಾರು ಹಣಕಾಸನ್ನು ಇಟ್ಟು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ತಗೊಂಡು ದುಡ್ಡನ್ನು ಬಿಡುಗಡೆ ಮಾಡಿ ಇವತ್ತು ಯಾವ ಹಂತಕ್ಕೆ ಹೋಗಿದೆ ಪ್ರಾಜೆಕ್ಟು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಈಗ ಒಂದು ಕಣವ ಮಂಚಿನ ಬೆಲೆ, ವೈಜಿ ಗುಡ್ಡ ಎಲ್ಲ ನೋಡಿದ್ದೀರಿ ನೀವು. ಈಗ ಒಂದು ಟವಲ್ ಹಾಸೋದು ಬೇಡ. ಇದವ್ರ ಸಂಸ್ಕೃತಿ. ದುಡ್ಡಿಲ್ಲ, ದುಡ್ಡು ಕೊಡ್ಲಿಕ್ಕೆ ಮನಸ್ಸಿಲ್ಲ, ಬೇರೆ ವಿಚಾರಗಳಿಗೆ ಸುಮ್ಮನೆ ಗಮನ ಸೆಳೆಯೋದು. ಕುಮಾರಸ್ವಾಮಿ ಅವರು ರೆಸ್ಟ್ ಪಡಿತಕ್ಕಂಥ ಪ್ರಶ್ನೆನೇ ಇಲ್ಲ. ಅವರು ಹುಟ್ಟಿರೋದೇ, ಅವರು ಬದುಕಿರೋದೇ ಸಾರ್ವಜನಿಕರಿಗೋಸ್ಕರ. ಅವರು ದೀರ್ಘಕಾಲದ ರಾಜಕಾರಣದ ಅವಧಿ ಇವತ್ತು ಜನಸೇವೆಗೋಸ್ಕರನೇ ಮುಡ್ಪಿಟ್ಟಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು. ರೆಸ್ಟ್ ಪಡಿತಕ್ಕಂಥ ಸಂಸ್ಕೃತಿ ಅವ್ರಿಗಿರ್ಬೋದು, ವ್ಯವಹಾರದ ರೆಸ್ಟು. ನಮಗಿರ್ತಕ್ಕಂಥದ್ದು ಒಂದೇ ಧ್ಯೇಯ, ಒಂದೇ ಉದ್ದೇಶ, ಜನರ ಸೇವೆ ಒಂದೇ ನಮಗೆ ಗೊತ್ತಿರೋದು. ಪಾಪ ಅವರು ರೆಸ್ಟು ಮಧ್ಯದಲ್ಲಿ ತಗೋತಾ ಇರ್ತಾರೆ, ಜೇಬಲ್ ಚೀಟಿ ಇಟ್ಕೊಂಡು. ನಡೀರಿ, ಪೆನ್ನು ಪೇಪರ್ ಕೊಟ್ಟವರಲ್ಲ, ತೋರಿಸ್ಲಿ ಅದೇನೇನು ಬರೀತಾರೋ ಏನೇನು ಅಳಿಸ್ತಾರೋ ಅಳಿಸಿ. ಓಕೆ.